ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸಲ್ಲಿ ಈ ಕೊನೆಯದಾಗಿ ಬರ್ತಕ್ಕಂಥ ಎರಡು ರಿಲೇಟಿವ್ ಪ್ರೊನೌನ್ಗಳನ್ನ ಹೇಗೆ ಬಳಸೋದು, ಅದನ್ನ ಏನು ಅರ್ಥ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅವುಗಳು ದ್ಯಾಟ್ ಮತ್ತು ವಾಯ್. ಯಾವಾಗ ಬಳಸಬೇಕು, ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ಕೂಡ ನೋಡೋಣ. ವಿಡಿಯೋವನ್ನು ಎಂಡ್ವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ಯಾಕಂತಂದ್ರೆ ನಾವು ಮಾಡ್ತಕ್ಕಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ಲಿ, ಹೇಗೆ ಬಳಸಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಸ್ಕಿಪ್ ಮಾಡಿದ್ರೆ. ಅದಕ್ಕೆ ವಿಡಿಯೋವನ್ನು ಎಂಡ್ವರೆಗೂ ಕೂಡ ನೋಡಿ, ಆ್ಯಂಡ್ ಆಲ್ಸೋ ನೋಟ್ಸ್ ಮಾಡಿ ಕೂಡ ಇಟ್ಕೊಳ್ಳಿ. ಹಾಗಾದ್ರೆ ಯಾರು ನಮ್ಮ ಚಾನಲ್ ಅನ್ನು ಮೊದಲಾಗಿ ನೋಡ್ತಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾವ ರೀತಿ ಬರುತ್ತೆ ಅನ್ನೋದನ್ನ ವಿಡಿಯೋವನ್ನು ಕೂಡ ತಿಳಿಸಿ. ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ. ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋವನ್ನು ಶೇರ್ ಮಾಡೋದ್ರ ಮುಖಾಂತರ ಕನ್ನಡದಿಂದ ಇಂಗ್ಲಿಷ್ ಕಲೀಲಿಕ್ಕೆ ಪ್ರೋತ್ಸಾಹ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತೌಟ್ ಎನಿ ಫರ್ದರ್ ಡಿಲೇಸ್. ರಿಲೇಟಿವ್ ಪ್ರೊನೌನ್ಸ್. ಈ ಪ್ರೊನೌನ್ಸ್ಗಳು ಏನಂತ ಗೊತ್ತು ಆಲ್ರೆಡಿ. ಈ ರಿಲೇಟಿವ್ ಪ್ರೊನೌನ್ಗಳಿಗೆ ಒಂದು 6 ರಿಂದ 7 ಪ್ರೊನೌನ್ಗಳಿಗಾಗಲೇ ನಾನು ಡೀಟೇಲ್ ಆಗಿ ಮಾಡಿದ್ದೀನಿ. ಇವತ್ತಿನ ಒಂದು ಕ್ಲಾಸಲ್ಲಿ ದ್ಯಾಟ್ ಮತ್ತು ವಾಯ್ ಈ ರಿಲೇಟಿವ್ ಪ್ರೊನೌನ್ ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ದ್ಯಾಟ್ ಅನ್ನ ಯಾವಾಗ ಬಳಸಬೇಕು ಅನ್ನೋದು ಕೂಡ ನೋಡೋಣ. ದ್ಯಾಟ್ ಅನ್ನು ವ್ಯಕ್ತಿಗಳಿದ್ದಾಗೂ ಕೂಡ ಬಳಸಬಹುದು. ನೋಡಿ, ದ್ಯಾಟ್ ವ್ಯಕ್ತಿಗಳಿದ್ದಾಗ ಹೂಮ್ ಅನ್ನ ಬಳಸಬಹುದು ಅಂತ ಹೇಳಿದ್ದೆ. ಎಸ್, ಪರ್ಸನ್ ಗಳಿದ್ದಾಗೂ ದ್ಯಾಟ್ ಅನ್ನ ಬಳಸಬಹುದು. ನೆಕ್ಸ್ಟ್ ಅದೇ ರೀತಿ ಥಿಂಗ್ಸ್ ಗಳಿದ್ದಾಗ ಬಳಸಬಹುದು. ನೆಕ್ಸ್ಟ್ ಮತ್ತೆ ಅನಿಮಲ್ಸ್ ಗಳಿದ್ದಾಗ ದ್ಯಾಟ್ ಅನ್ನ ನಾವು ಬಳಸಬಹುದು. ನೆಕ್ಸ್ಟ್ ಇನ್ನ ವಾಯ್ ಅನ್ನೋದನ್ನ ಕಾರಣ ಇದ್ದಾಗ, ರೀಸನ್ ಅನ್ನ ಕೇಳುವಾಗ ನಾವು ವಾಯ್ ಅನ್ನೋ ಒಂದು ರಿಲೇಟಿವ್ ಪ್ರೊನೌನ್ ಅನ್ನ ಬಳಸ್ತೇವೆ. ಯಾಕೆ ಈ ರಿಲೇಟಿವ್ ಪ್ರೊನೌನ್ಗಳು ಬೇಕು ಅನ್ನೋದನ್ನ ಒಂದು ಹೇಳ್ಬಿಡ್ತೇನೆ ನೋಡಿ. ಯಾವುದೇ ಒಂದು ವ್ಯಕ್ತಿ ಕೇಳ್ತಾನೆ, ಯಾವತ್ತು ಕೊಟ್ಟಿದ್ದೆ ನೀನು, ಯಾವತ್ತಿ ನೀನು ಭೇಟಿಯಾಗಿದ್ದು, ದಟ್ ಡೇ ದ ಬೈಕ್ ಆಕ್ಸಿಡೆಂಟ್ ವಾಟ್ ಹ್ಯಾಪನ್, ಅವತ್ತು ನಾನು ಹೇಗಿತ್ತಲ್ಲ, ಆಕ್ಸಿಡೆಂಟ್ ಆಗಿತ್ತಲ್ಲ, ಅವತ್ತು ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ನಲ್ಲ. ಅಂದ್ರೆ ಆ ಡೇ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಡಿಸ್ಕ್ರೈಬ್ ಮಾಡುವಾಗ ಈ ರೀತಿಯಾಗಿರ್ತಕ್ಕಂಥ ಪ್ರೊನೌನ್. ಯಾವ ವ್ಯಕ್ತಿ? ದ ಬಾಯ್ ಹೂಮ್ ಯು ಮೆಟ್, ನೀನ್ ಭೇಟಿಯಾಗಿದ್ದಲ್ಲ ಆ ವ್ಯಕ್ತಿ. ನೋಡಿ, ಈ ರೀತಿಯಾಗಿ ರಿಲೇಟಿವ್ ಪ್ರೊನೌನ್ಗಳನ್ನ ನಾವು ವಾಕ್ಯದ ಮಧ್ಯದಲ್ಲಿ ಬಳಸ್ತೇವೆ. ಯಾಕಂದ್ರೆ ಆ ಸಬ್ಜೆಕ್ಟ್ ಅನ್ನ ಹೊಗಳಲಿಕ್ಕೆ ನಾವು ಪ್ರೊನೌನ್ಗಳ ಬದಲಾಗಿ ಈ ರಿಲೇಟಿವ್ ಪ್ರೊನೌನ್ಗಳನ್ನ ಬಳಸ್ತೇವೆ. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ, ಅರ್ಥ ಆಗುತ್ತೆ. ದ ಪೆನ್ ದ್ಯಾಟ್ ಐ ಲಾಸ್ಟ್ ಈಸ್ ಮೈ ಫೇವರಿಟ್. ದ ಪೆನ್ ಐ ಲಾಸ್ಟ್ ಈಸ್ ಮೈ ಫೇವರಿಟ್. ಇಲ್ಲಿ ಒಂದು ವಾಕ್ಯಗಳಿದ್ದಾವೆ. ಈ ಪೆನ್ಗಳ ಒಂದು ಏನನ್ನ ಹೇಳುತ್ತೆ, ಈ ದ್ಯಾಟ್ ಅನ್ನೋದು, ಪೆನ್ ಅನ್ನೋದು ಒಂದು ವಸ್ತು. ದ್ಯಾಟ್ ಅನ್ನು ಯಾವಾಗ ಬಳಸ್ತೇವೆ? ವಸ್ತುಗಳಿದ್ದಾಗ ಬಳಸ್ತೇವೆ ಅಂತ ಹೇಳಿ. ದ ಪೆನ್ ದ್ಯಾಟ್ ಐ ಲಾಸ್ಟ್ ಈಸ್ ಮೈ ಫೇವರೇಟ್. ನಾ ಯಾವ ಪೆನ್ ಕಳ್ಕೊಂಡಿದ್ದಲ್ಲ ಅದು ನನ್ನ ಒಂದು ಫೇವರೇಟ್ ಪೆನ್ ಆಗಿತ್ತು. ಯಾವುದನ್ನ ನಾನು ಕಳ್ಕೊಂಡಿದ್ನಲ್ಲ ಅದು ನನ್ನ ಒಂದು ಇಷ್ಟವಾದ ಒಂದು ಪೆನ್ ಆಗಿತ್ತು. ದ ಪೆನ್ ದ್ಯಾಟ್ ಐ ಲಾಸ್ಟ್ ಈಸ್ ಮೈ ಫೇವರೇಟ್. ನಾನು ಯಾವ್ದು ಕಳ್ಕೊಂಡಲ್ಲ, ನಾನು ಕಳ್ಕೊಂಡಿರ್ತಕ್ಕಂಥ ಪೆನ್ನು ಅದು ನನ್ನ ಬಹಳಷ್ಟು ಫೇವರೇಟ್ ಆಗಿರ್ತಕ್ಕಂಥ ಪೆನ್ನು ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ನೋಡಿ. ದ ಪಾರ್ಟಿ ದಟ್ ಐ ವೆಂಟ್ ಟು ವಾಸ್ ಆಸಮ್. ನಾನು ಹೋಗಿದ್ದಲ್ಲ ಆ ಒಂದು ಪಾರ್ಟಿ. ಇಲ್ಲಿ ವಿಚ್ ಕೂಡ ನೀವು ಬಳಸ್ಬೋದು ನೋಡಿ, ವಿಚ್ ಅನ್ನು ಕೂಡ ಬಳಸ್ಬೋದು. ಏನೋ ತಪ್ಪಿಲ್ಲ. ದ ಪಾರ್ಟಿ ದಟ್ ಐ ವೆಂಟ್ ಟು ವಾಸ್ ಆಸಮ್. ನಾನು ಹೋಗಿದ್ದಲ್ಲ ಆ ಪಾರ್ಟಿ ಅದು ತುಂಬಾ ಚೆನ್ನಾಗಿತ್ತು, ತುಂಬಾ ಸಂಭ್ರಮದಿಂದ ಕೂಡಿತ್ತು, ಅದು ತುಂಬಾ ಚೆನ್ನಾಗಿತ್ತು. ದಟ್ ಇಲ್ಲಿ ವಿಚ್ ಅನ್ನು ಕೂಡ ಬಳಸಬಹುದು. ವಿಚ್ ಐ ವೆಂಟ್, ನೋ ರಾಂಗ್. ದ ಮ್ಯಾನ್ ದಟ್ ವರ್ಕ್ಸ್ ಇನ್ ಫ್ಯಾಕ್ಟರಿ ಹ್ಯಾಸ್ ಅ ಬ್ಯೂಟಿಫುಲ್ ಗಾರ್ಡನ್ ಇನ್ ಹಿಸ್ ನೇಚರ್. ದ ಮ್ಯಾನ್, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಫ್ಯಾಕ್ಟರಿಯಲ್ಲಿ ಮನುಷ್ಯ ಅದರಲ್ಲ, ಆ ಮನುಷ್ಯನ ಗಾರ್ಡನ್ ತುಂಬಾ ಚೆನ್ನಾಗಿದೆ ಊರಲ್ಲಿ. ಇಲ್ಲಿ ದ್ಯಾಟ್ ಕೂಡ ಬಳಸಬಹುದು, ಹೂನು ಕೂಡ ಬಳಸಬಹುದು. ಎಸ್, ಹೂ ವರ್ಕ್ಸ್ ಇನ್ ದ ಫ್ಯಾಕ್ಟರಿ. ಯಾರು ಕೆಲಸ ಮಾಡ್ತಾರಲ್ಲ ಫ್ಯಾಕ್ಟರಿಯಲ್ಲಿ, ಅವನು ತುಂಬಾ ಚೆನ್ನಾಗಿರ್ತಕ್ಕಂಥ ಗಾರ್ಡನ್ ಇದೆ ಅವನ ಊರಲ್ಲಿ. ದ್ಯಾಟ್ ಹಾಕಿದ್ರು ಸರಿ, ವಿಚ್ ಹಾಕಿದ್ರು ಸರಿ, ಹೂ ಹಾಕಿದ್ರು ಸರಿ. ದೇರ್ ಇಸ್ ನೋ ರಾಂಗ್. ದ ಮ್ಯಾನ್ ಹೂ ವರ್ಕ್ಸ್ ಇನ್ ಫ್ಯಾಕ್ಟರಿ ಹ್ಯಾಸ್ ಅ ಬ್ಯೂಟಿಫುಲ್ ಗಾರ್ಡನ್ ಇನ್ ಹಿಸ್ ನೇಟಿವ್. ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇದನ್ನಲ್ಲ, ಅವನ ಒಂದು ಗಾರ್ಡನ್ ತುಂಬಾ ಚೆನ್ನಾಗಿದೆ. ಆ ವ್ಯಕ್ತಿಯ ದ್ಯಾಟ್, ಅವನ ಒಂದು ಫ್ಯಾಕ್ಟ್ ಏನಂತಂದ್ರೆ ಗಾರ್ಡನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ದ ಡಾಗ್ ದಟ್ ಐ ಕಿಲ್ಡ್ ಈಸ್ ವೆರಿ ಸ್ಮಾಲ್. ನಾನು ಕೊಂದಿದ್ನಲ್ಲ ಆ ನಾಯಿ
ದಟ್ ಡಾಗ್ ಅಂದ್ರೆ ಆ ನಾಯಿ, ಪ್ರಾಣಿಗಳಿದ್ದಾಗೂ ಬಳಸ್ತೇವೆ. ದಟ್ ಡಾಗ್ ಈಸ್ ವೆರಿ ಸ್ಮಾಲ್, ಅದು ತುಂಬಾ ಚೆನ್ನಾಗಿತ್ತು. ಬೈ ಮಿಸ್ಟೇಕ್ ಐ ಕಿಲ್ಡ್ ದಟ್. ಓಕೆ, ನೆಕ್ಸ್ಟ್ ನೋಡಿ, ವೈ ಅನ್ನೋದನ್ನ ರೀಸನ್ ಅನ್ನು ಬಳಸುವಾಗ ಹೇಳ್ತೇವೆ. ದ ರೀಸನ್ ವೈ ಶಿ ಕ್ರೈಡ್ ಈಸ್ ಅನ್ಕ್ಲಿಯರ್. ಅವ್ರು ಯಾಕೆ ಅಳ್ತಾ ಇದ್ಲು ಅತ್ಲು ಅನ್ನೋದು ಇನ್ನೂವರೆಗೂ ಕ್ಲಿಯರ್ ಆಗಿಲ್ಲ, ಗೊತ್ತಾಗ್ಲಿ, ತಿಳಿಲೇ ಇಲ್ಲ. ಯಾಕೆ ಅನ್ನೋದನ್ನ ಇಲ್ಲೇ ಹೇಳ್ತಾ ಇದ್ದೇವೆ. ಯಾಕೆ, ಈ ರೀಸನ್ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತೇವೆ. ದ ರೀಸನ್ ವೈ ಶಿ ಕ್ರೈಡ್ ಈಸ್ ಅನ್ಕ್ಲಿಯರ್. ಅವಳು ಯಾಕೆ ಅತ್ಲು ಅನ್ನೋದನ್ನ ಗೊತ್ತೇ ಆಗ್ಲಿಲ್ಲ, ತಿಳಿಲೇ ಇಲ್ಲ. ದ ರೀಸನ್ ವೈ ಮೈ ಫಾದರ್ ಆಂಗ್ರಿ ಆನ್ ಮೀ ಈಸ್ ಅನ್ಕ್ಲಿಯರ್. ನನ್ನ ತಂದೆ ಯಾಕೆ ಶಿಷ್ಟ ಆಗಿದವರು ಅದು ಗೊತ್ತಾಗಲಿಲ್ಲ ನನ್ನ ಮೇಲೆ. ಈ ರೀತಿಯಾಗಿ ಹೇಳ್ತಾ ಇದ್ದೇವೆ. ನೆಕ್ಸ್ಟ್, ಡು ಯು ನೋ ದ ರೀಸನ್ ವೈ ದ ಮಾರ್ಕೆಟ್ ಈಸ್ ಕ್ಲೋಸ್ ಟುಡೇ. ನಿನ್ಗೇನಾದ್ರೂ ಗೊತ್ತಾ ಯಾಕೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ? ಯಾಕೆ ಅಂದ್ರೆ ನಾವು ಕಾರಣವನ್ನ ಕೇಳ್ತಾ ಇದ್ದೇವೆ. ರೀಸನ್ ಯಾವುದ್ರ ಬಗ್ಗೆ? ಮಾರ್ಕೆಟ್ ಬಗ್ಗೆ. ಯಾಕೆ ಕ್ಲೋಸ್ ಆಗಿದೆ ಅನ್ನೋದನ್ನ ಇಲ್ಲಿ ಅದು ಹೇಳ್ತಾ ಇದೆ. ಅದಕ್ಕೋಸ್ಕರ ವೈ ರಿಲೇಟಿವ್ ಪ್ರೊನೌನ್ ಅನ್ನ ನಾವು ವಾಕ್ಯದ ಮಧ್ಯದಲ್ಲಿ ಬಳಸ್ತೇವೆ. ಯಾಕಂದ್ರೆ ಅದರ ಬಗ್ಗೆ ಅದು ಏನಂತಂದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಯಾಕೆ ಅಂತ ಗೊತ್ತಿರೋದಿಲ್ಲ ಅಂದ್ರೆ ಕಾರಣ ಕೇಳಿಕೆ ನಾವು ಹೇಳ್ತೇವೆ. ಓಕೆ, ನೆಕ್ಸ್ಟ್, ಐ ಡೋಂಟ್ ನೋ ವೈ ಮೈ ವೈಫ್ ಆಂಗ್ರಿ ಆನ್ ಮೀ. ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆ ನನ್ನ ಹೆಂಡತಿ ನನ್ನ ಮೇಲೆ ಸಿಟ್ಟಾಗಿದ್ದಾಳೆ. ಓಕೆ, ಐ ಡೋಂಟ್ ನೋ ವೈ ಮೈ ವೈಫ್ ಆಂಗ್ರಿ ಆನ್ ಮೀ. ನನ್ನ ಮೇಲೆ ಯಾಕೆ ಸಿಟ್ಟಾಗಿದ್ದಾಳು, ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೆ. ದ ರೀಸನ್ ವೈ ಹಿ ಸ್ಲ್ಯಾಪ್ ಈಸ್ ಅನ್ನೋನ್. ಅವನು ಯಾಕೆ ಹೊಡೆದ ಅನ್ನೋದು ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಹೊಡೆದ? ವೈ ಹಿ ಸ್ಲ್ಯಾಪ್ ಈಸ್ ಅನ್ನೋನ್. ಅವನು ಯಾಕೆ ಹೊಡೆದ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. He doesn't know yet why he left her alone. ಅವನು ಯಾಕೆ ಅವನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದ ಅನ್ನೋದು ಇನ್ನೂವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, he doesn't know yet ಅಂದ್ರೆ ಇನ್ನು, why he left her alone. ಅವಳನ್ನು ಯಾಕೆ ಬಿಟ್ಟು ಹೋದ ಅನ್ನೋದು ಕೂಡ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಕಾರಣ ಕೇಳುವಾಗ ನಾವು ಇದನ್ನ ಹೇಳ್ತೇವೆ. ದ್ಯಾಟ್ ಅನ್ನೋದನ್ನ ವ್ಯಕ್ತಿಗಳಿದ್ದಾಗ ಬಳಸ್ತೇವೆ, ವಸ್ತುಗಳಿದ್ದಾಗ ಬಳಸ್ತೇವೆ ಮತ್ತು ಪ್ರಾಣಿಗಳಿದ್ದಾಗ ಕೂಡ ನಾವು ಬಳಸ್ತೇವೆ. ಸೊ ಇವತ್ತಿಗೆ ಎಲ್ಲ ಒಂದು ಪ್ರೊನೌನ್ಗಳ ಬಗ್ಗೆ ನಾವು ರಿಲೇಟಿವ್ ಪ್ರೊನೌನ್ಗಳನ್ನ ಹೇಗೆ ಬಳಸೋದು ಅನ್ನೋದನ್ನ ತಿಳ್ಕೊಂಡ್ವಿ. ನಾಳೆ ಒಂದು ಕ್ಲಾಸ್ ಅಲ್ಲಿ ಒಂದು ಶಾರ್ಟ್ ಆಗಿ ಒಂದೊಂದೇ ಸೆಂಟೆನ್ಸ್ ತಗೊಳ್ತಾ ಎಲ್ಲ ಒಂದು ಪ್ರೊನೌನ್ಗಳನ್ನ ಇನ್ನೊಂದ್ಸರಿ ರಿವಿಷನ್ ಮಾಡ್ಬಿಡೋಣ. ಅಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ, ಇನ್ ಡೀಟೇಲ್ ಆಗಿ ಕೂಡ ಅರ್ಥ ಆಗುತ್ತೆ. ಎಲ್ಲ ಪ್ರೊನೌನ್ಗಳು ಹೂ ಇಂದ ಹಿಡಿದು ವಾಯ್ ವರೆಗೂ ಎಲ್ಲ ಪ್ರೊನೌನ್ಗಳು ಹೇಗೆ ಬಳಸಬೇಕು, ಏನ್ ಅರ್ಥ ಆಗುತ್ತೆ, ಯಾವಾಗ ಬಳಸಬೇಕು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಐ ಹೋಪ್ ಏನಂತಂದ್ರೆ ನೀವೆಲ್ಲರೂ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ನಿಮ್ಮೆಲ್ಲ ನಮ್ಮ ಚಾನಲ್ ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದೇ ರೀತಿ ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನು ಹೆಚ್ಚು ಪ್ರೋತ್ಸಾಹ ಮಾಡಲಿಕ್ಕೆ ನೀವು ಕೂಡ ಸೂಪರ್ ಸ್ಟಾರ್ ಅನ್ನು ಕೂಡ ನಮಗೆ ಕಳಿಸಬಹುದು. ಓಕೆ, ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.